ಭಯ ಆಗ್ತಾ ಇದೆಯಾ? ಅನ್ಯಾಯವಾಗಿ ತಪ್ಪು ಮಾಡ್ಬಿಟ್ನಲ್ಲೇ. ಯಾಕೆ ಹೇಳು? ನಿನಗೆ ತಾಳ್ಮೆ ಇಲ್ಲದೆ ಇರೋದ್ರಿಂದ, ಗಂಡಸ್ರ ಮೇಲಿರೋ ಕೋಪದಿಂದ, ನಿನಗೆ ಕೇಳಿಸ್ಕೊಳ್ಳೋ ಕಿವಿ ಇಲ್ಲದೆ ಇರೋದ್ರಿಂದ. ಒಟ್ಟಿನಲ್ಲಿ ನಾನು ಸರಿ ಇಲ್ಲ. ನಾನು ಯಾವತ್ತಾದ್ರೂ ಆ ರೀತಿ ಹೇಳ್ತೀನೇನೆ? ನಮ್ಮ ಅಕ್ಕನ ನಾನು ಬಿಟ್ಕೊಡ್ತೀನಾ? ಅವಳು ಏನೇ ಮಾಡಿದ್ರು ಅದು ಸರಿನೇ ಇರುತ್ತೆ. ಸಾಂತ್ವನ ಹೇಳ್ತಿದ್ಯಾ? ಸತ್ಯ ಹೇಳ್ತಿದ್ದೀನಿ ಕಣೆ. ಬೇಜಾರಲ್ವಾ ನಿನ್ಗೆ? ಅಕ್ಕ ಅಂತ ಹೇಳೊಬ್ಳಿದ್ದಾಳೆ, ಯಾವಾಗ್ಲೂ ಪಚಿತಿ ಅಂತ. ಬೇಜಾರಲ್ವಾ ನಿನ್ಗೆ? ತಂಗಿ ಅಂತ ಒಬ್ಳಿದ್ದಾಳೆ, ಹೆದ್ರು ಪುಕ್ಲಿ ಅಂತ. ಅಪ್ಪ ತುಂಬಾ ಬೇಜಾರು ಮಾಡ್ಕೊಂಡಿದಾರ. ಸ್ವಲ್ಪ. ಯಾಕಾದ್ರೂ ನನಗೆ ಜನ್ಮ ಕೊಟ್ನು ಅಂತ ದಿನ ಪಶ್ಚಾತ್ತಾಪ ಪಡ್ತಾರೇನೋ. ತುಂಬಾ ಪ್ರೀತಿ ಕಣೆ ಅಪ್ಪಂಗೆ ನಿನ್ ಮೇಲೆ. ನನಗಿಂತ ನಿನ್ ಮೇಲೆ ಪ್ರೀತಿ ಜಾಸ್ತಿ ಅವ್ರಿಗೆ. ನಾನು ಮಾತು ಕೇಳ್ತೀನಿ ಅಂತ ಇರ್ಬೋದು, ನಾಳೆ ದಿನ ನಾನು ಕೇಳಿಲ್ಲ ಅಂದ್ರೆ ಪ್ರೀತಿ ಕಡಿಮೆನೂ ಆಗ್ಬೋದು. ಕೇಳ್ದೇ ಇರಲ್ಲ ನೀನು, ಕೇಳ್ತೀಯ. ನಾನ್ ದಂಡಿ ಅಂದು ಆಡಿ ಬೈದು ಜಗಳ ಮಾಡಿ ನಿಷ್ಠುರ ಕಟ್ಕೋತೀನಿ. ಅಪ್ಪನ ಸಂಬಳ ಎಷ್ಟು? ತಿಂಗಳಿಗೆ 8,000 ರಿಂದ 10,000. ಯಾಕೆ? ಒಂದ್ ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು? ದಿನಸಿ, ಲೈಟ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಹಾಳು ಮೂಳು ಅಂತ ಸೇರಿದ್ರೆ 16,000 ರಿಂದ 18,000. ಯಾಕೆ ಅಕ್ಕ? 1-2-3 ತಿಂಗಳು ಮ್ಯಾನೇಜ್ ಮಾಡ್ಬೋದಲ್ವಾ ಅಪ್ಪನ ಸಂಬಳದಲ್ಲಿ? ಕೆಲಸದಿಂದ ನಿನ್ನ ತೆಗೆದು ಬಿಡ್ತಾರಂತೀಯ? ತೆಗಿತಾರೆ. ಅಹಂಕಾರ ನಂದು ಒಂದ್ಸಿರುತ್ತೆ. ಅಪ್ಪನ ಗಾಡಿ ಇನ್ಸ್ಟಾಲ್ಮೆಂಟ್ ಬೇರೆ ಇದೆ ಕಣ. ಅವ್ರಿಗೆ ಬರೋ ಸಂಬಳದಲ್ಲಿ ಅದು ಹೋಗ್ಬಿಟ್ರೆ ಉಳಿಯೋದೈದೆ. ಕಾಲ ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದ್ಸಲಿ ಕಾಲ ಮಿಂಚೋದ್ಮೇಲೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅಣ್ಣ ಅತ್ತಿಗೆ ಯಾವಾಗ ಬೇಕಾದರೂ ಮನಸ್ಸು ಬದಲಾಯಿಸ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಕ್ರಮ ನಾರಾಯಣಪಟ್ಟಣದಿಂದ ಈ ಸರ್ತಿ ವಾಪಸ್ ಬಂದ ಕೂಡಲೇ ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಅವನಿಗೆ ಹೇಳು. ನನಗೋಸ್ಕರ ಮಾತಾಡಿ ಈಸ್ಕೊಳ್ಳೋದಕ್ಕೆ ಪ್ರೀತಿ ವಸ್ತು ಅಲ್ಲಮ್ಮ, ಅದು ಬ್ರಹ್ಮ ಬರ್ದಿರೋ ಸಂಬಂಧ. ನಾನು ಬೇಕು ಅಂದ್ರು ಬೇಡ ಅಂದ್ರು ಬರ್ದಿರೋರ್ಗೆ ಸಿಗೋದು. ಬೇಡ ಅಂತ ಅಪಶಕನ ನುಡಿಬೇಡ್ವೆ. ಬ್ರಹ್ಮ ಅಂತೆ ವಿಷ್ಣು ಅಂತೆ ಪುರಾಣ ಹೇಳಬೇಡ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಹಂಸಿನಿ. ಆಯ್ತು, ಯೋಚನೆ ಮಾಡ್ತೀನಿ. ಮೇಘು ಮೇಘು, ದೇವ್ರೆ ನೀನು ಮಡಗ್ದಂಗಿರು ಅಂತ ಹೇಗೋ ಜೀವನ ಸಾಗಿಸೋರು ನಾವು. ಇವೆಲ್ಲ ನಿನಗೆ ಬೇಕಾಗಿತ್ತಾ? ಅಲ್ಲ, ಮಾನ ಮರ್ಯಾದೆಗೆ ಹಂಚ್ಕೊಂಡು ಹೇಗೋ ಜೀವನ ಮಾಡ್ತಿದ್ದೀವಿ. ಯಾಕಿದೆಲ್ಲ ನಿಂಗೆ ಬೇಕು? ಅಲ್ಲ, ಇವತ್ತಲ್ಲ ನಾಳೆ ನಿನ್ನ ಕೆಲಸ ಪರ್ಮನೆಂಟ್ ಆಗತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನೀನು ನೋಡಿದ್ರೆ ಆ MLA ಸಾಹೇಬ್ರ ಹತ್ರ ಹೋಗಿ ಅವ್ರ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ಯಾ. ಅವ್ರು ನಿನ್ನ ಸುಮ್ಮನೆ ಬಿಡ್ತಾರೇನೆ? ನಾಳೆ ನಿನ್ನ ಕೆಲಸ ಹೋದ್ರೆ ಏನೇ ಮಾಡೋದು? ಕರ್ಮ. ನಿನ್ಗೆ ಮದುವೆ ಆಗ್ತೀನಿ ಅಂತ ಇಡೀ ಊರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ನಾನು ಇನ್ಶೂರೆನ್ಸ್ ಏಜೆಂಟು. ಪ್ರೀಮಿಯಂ ಕಲೆಕ್ಟ್ ಮಾಡೋಕೆ ಹೋದಾಗ, ಲೋ ಪ್ರಕಾಶು, ನಿಂದು ಮೇಘ್ನ ಮದುವೆ ಯಾವಾಗ ಅಂತ ಕೇಳಿದ್ರೆ ನಾನು ಏನೇ ಹೇಳಲಿ? ವಿಷಯ ಊರಿಗೆಲ್ಲ ಗೊತ್ತಾದ್ಮೇಲೆ ನನಗೆ ಯಾರೇ ಹೆಣ್ಣು ಕೊಡ್ತಾರೆ? ಲೇ ಮೇಘ್ನ ಮಾತಾಡೆ. ಲೇ ಮೇಘ್ನ ಮಾತಾಡೆ. ಏಯ್, ನಾನು ಮೊದಲೇ ಟೆನ್ಷನ್ ಹಿಡಿದೀನಿ. ನನ್ನ ಟೆನ್ಷನ್ನ ಇನ್ನೂ ಜಾಸ್ತಿ ಮಾಡಬೇಡ. ಹೊರಟೋಗಿಲ್ಲಿಂದ. ನನ್ನ ವಿಷಯ ನಿನಗೆ ಯಾಕೋ? ನನಗೂ ನಿಮಗೂ ಏನು ಸಂಬಂಧ? ಲೇ, ಏನೇ ಸಂಬಂಧ ಅಂತ ಕೇಳ್ತೀಯಲ್ಲೇ? ನಾಳೆ ನಿನ್ನ ಮದುವೆ ಆಗ್ಬೇಕಾದವನು ನಾನೇ ತಾನೇ. ನಾನಲ್ದೆ ಇನ್ಯಾರೇ ಕೇಳ್ತಾರೆ? ನೀನು ಇಷ್ಟು ಟೆನ್ಷನಲ್ಲಿ ಇರಬೇಕಾದ್ರೆ ಒಬ್ಬಳನ್ನೇ ಬಿಟ್ಟು ಹೋಗೋಕೆ ನನಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಲೇ ಮೇಘ್ನ ಮಾತಾಡೆ. ನಾನು ಮಾತಾಡ್ತಾನೆ ಇದ್ದೀನಿ ತಾನೆ. ಅವ್ರು ನಿನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಆ MLA ಸಾಹೇಬ್ರ ಹತ್ರ ಹೋಗಿ ಕ್ಷಮೆ ಕೇಳ್ಕೊ. ತಪ್ಪಾಯ್ತು ಅಂತ ಬೇಡ್ಕೊ.
ಅವ್ರು ಕ್ಷಮಿಸಿದ್ರೆ ಖಂಡಿತವಾಗಿ ನಿನ್ ಕೆಲಸ ಹೋಗಲ್ಲ. ನೋಡು, ನೀನು ಒಬ್ಳಿಗೆ ಅವ್ರ ಹತ್ರ ಹೋಗೋಕೆ ಭಯ ಆದ್ರೆ ನಿನ್ ಜೊತೆ ನಾನು ಬರ್ತೀನಿ, ಇಬ್ರು ಸೇರಿ ಹೋಗೋಣ, ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನೋಡು, ನಿನ್ಗೆ ಅವ್ರ ಕಾಲಿಗೆ ಬೀಳೋಕೆ ಮುಜುಗರ ಆದ್ರೆ ನಿನ್ ಪರವಾಗಿ ನಾನು ಬೀಳ್ತೀನಿ, ಸರಿನಾ? ಮೊದಲು ಕೆಲಸನಾದ್ರೂ ಉಳ್ಕೊಳ್ಳಿ. ಸ್ವಲ್ಪ ದಿನ ಆದ ನಂತರ ಪರಿಸ್ಥಿತಿ ತಿಳಿ ಆಗತ್ತೆ, ಆಮೇಲೆ ಬೇಕಾದ್ರೆ ಪರ್ಮನೆಂಟ್ ಬಗ್ಗೆ ಮಾತಾಡೋಣ. ಏನು ಮೇಘನಾ ಹಿಂಗೆ ಮಾಡಿಬಿಟ್ರಿ? ನೀವು ಸ್ವಲ್ಪ ತಾಳ್ಮೆಯಿಂದ ಒತ್ತಿಸ್ಬೇಕಾಗಿತ್ತು. ಈಗ ನೋಡಿ, ಸ್ಕೂಲಲ್ಲೆಲ್ಲ ಬರೀ ನಿಮ್ಮದೇ ಮಾತು. ಟೀಚರ್, ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರೆ ನಮ್ಮನ್ನು ಬಿಟ್ಟೋಗಲ್ಲ ತಾನೆ? ಏನು ಮೇಘನಾ, ನಿಮ್ಮ ಪರ್ಸ್ನಲ್ ಕೋಪನೇ MLA ಸಾಹೇಬ್ರ ಮೇಲೆ ತೋರಿಸ್ಬಾರ್ದಾಗಿತ್ತು. ನೀವು ಹೊರಗಡೆ ಎಲ್ಲರೂ ನಮ್ಮ ಸ್ಕೂಲ್ ಬಗ್ಗೆ ಮಾತಾಡೋರೆ. ನಿಮ್ಮ ಮೇಡಮ್ಮು MLA ಸಾಹೇಬ್ರ ಹತ್ರ ಜಗಳ ಮಾಡ್ಕೊಂಡ್ರಂತೆ ಅಂತ. ಮುಂದೆ ಏನು ಕಾದಿದೆಯೋ ಏನೋ, ಬೆಳಗ್ಗೆ HM ಬೇರೆ ಗುರು ಅಂತ ಇದ್ರು. ಇನ್ನು ಮುಂದೆ ನಮ್ಮ ಸ್ಕೂಲಿಗೆ ಏನೇ ಬೇಕಂತಂದ್ರೂ ಸ್ಯಾಂಕ್ಷನ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಇದಕ್ಕೆಲ್ಲ ನೀವೇ ಕಾರಣ ಆಗೋಗ್ಬಿಟ್ರಿ. ನಮ್ಮ ಕ್ಷೇತ್ರದ ಕ್ಷೇಮನ ಕಾಪಾಡೋ ರಾಜಕಾರಣಿ ನೀವು. ನಮ್ಮ ಜೊತೆ ಯಾವಾಗಲೂ ಇದ್ದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಭಾಷಣ ಬಿಗಿಯೋ ನೀವು, ನಿಮ್ಮ ಜೊತೆ ಎಂಥ ಸಭ್ಯ ವ್ಯಕ್ತಿಗಳಿದ್ದಾರೆ ಅಂತ ಗಮನಿಸಿದ್ದೀರಾ? ಶಾಲೆ ಅನ್ನೋದು ಜ್ಞಾನ ದೇಗುಲ ಅಂತ ನಿಮ್ಮ ಕಡೆಯವ್ರಿಗೆ ಗೊತ್ತಿಲ್ವಾ? ಇಲ್ಲಿ ಹೇಗೆ ನಡ್ಕೋಬೇಕು ಅಂತ ನೀವು ಅವ್ರಿಗೆ ಹೇಳ್ಕೊಟ್ಟಿಲ್ವಾ? ಅಥವಾ ನಿಮಗೆ ಅದು ಅರ್ಥ ಗೊತ್ತಿಲ್ವಾ? ಹೆಣ್ಮಕ್ಳು ಬೆಲೆ ಏನು ಅಂತ ತಿಳ್ಕೊಂಡಿಲ್ವಾ? ಗೊತ್ತಿಲ್ಲ ಅಂದರೆ ಕ್ಲಾಸಲ್ಲಿ ಬಂದು ಕೂತ್ಕೊಳ್ಳಿ, ಪಾಠ ಮಾಡ್ತೀನಿ. ನಿಮ್ಮಂಥವರಿಂದ ನಮ್ಮ ಕ್ಷೇತ್ರದ ರಕ್ಷಣೆ ಸಾಧ್ಯನಾ? ಮೇಡಮ್, ಎಲ್ಲೋಗ್ತಾ ಇದ್ದೀರಾ? ಕ್ಲಾಸ್ ರೂಮ್ಗೆ. ಕ್ಲಾಸ್ ರೂಮ್ ಇರಲಿ, ಅಲ್ಲಿ HM ಕರೀತಾ ಇದ್ದಾರೆ, ಬನ್ನಿ. ನನ್ನನ್ನು ಎಷ್ಟು ಬೈದಿದ್ದೀರಾ ಅಲ್ವಾ? ನನ್ನ ಕಂಡ್ರೇ ಆಗ್ತಿರ್ಲಿಲ್ಲ ನಿಮಗೆ. ಆದರೂ ನಾನು ಶಾಪ ಹಾಕೋನಲ್ಲ. ಆ ದೇವರು ನಿಮ್ಗೆ ಏನು ಕೊಡಬೇಕೋ ಅದನ್ನು ಸರಿಯಾಗಿ ಕೊಟ್ಟಿದ್ದಾನೆ. ಕ್ಲಾಸ್ ರೂಮ್ಗೆ ಹೋಗೋಕೆ ಮುಂಚೆ ನಿಮ್ಮನ್ನು ಕರ್ಕೊಂಡು ಬಾ ಅಂತ HM ಹೇಳಿದ್ದಾರೆ. ಬನ್ನಿ ಬನ್ನಿ. ಸ್ಕೂಲ್ಗೆ ಇವತ್ತೇ ಕೊನೆ ದಿನ, ಯೋಚನೆ ಮಾಡ್ಕೊಂಡೇ ಹೋಗು. ಸಸ್ಪೆಂಡ್ ಮಾಡೋರ ಲೆಟರ್ ಕೊಡ್ತಾರೆ, ತಗೊಂಡ್ ಬಾ. ಇಲ್ಲ, ಮೇಘನಾ ಟೀಚರ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ನೋಡಿ ಟೀಚರ್, ಇಲ್ಲ ಅಂದ್ರೆ ದರ ಅಂತ ಕೇಳ್ಕೊಂಡು ಹೋಗ್ಬೇಕಾಗತ್ತೆ. ಸರ್, ನಮ್ಮ ಅಕ್ಕಂದೇನು ತಪ್ಪಿಲ್ಲ, ಅವಳನ್ನ ಬಿಟ್ಬಿಡಿ. ಬರೀ ಅರೆಸ್ಟ್ ಮಾಡ್ಸೋದಲ್ಲ, ಸ್ಕೂಲಿಂದ ಸ್ಟೇಷನ್ ವರ್ಗೂ ಬೀದಿ ಬೀದಿಯಲ್ಲಿ ಅವ್ರ ಮೆರವಣಿಗೆ ಆಗಬೇಕು.